ಮಕ್ಕಳ ಮೊಬೈಲ್ ಕ್ರೇಜ್ ಕಮ್ಮಿ ಮಾಡಿಸಬೇಕಾ? ಫೋನ್ ಬಳಕೆ ಮಾಡೋದ್ರಿಂದ ಮಕ್ಕಳಲ್ಲಿ ಆಗೋ ಸಮಸ್ಯೆಗಳು ಏನು? ಸ್ಮಾರ್ಟ್ ಫೋನ್ ಬಳಸೋದ್ರಿಂದ 18% ನಷ್ಟು ಮಕ್ಕಳು ಮಾನಸಿಕ ಕಿರಿಕಿರಿಯನ್ನ ಅನುಭವಿಸ್ತಾ ಇರ್ತಾರೆ. ಜೊತೆಗೆ ದುಃಖ, ನಿದ್ರಾಹೀನತೆ, ಓದಿನ ಕೆಲಸದ ಮೇಲೆ ಗಮನದ ಕೊರತೆ, ದೈಹಿಕ ತೊಂದರೆಗಳು, ಸ್ಥೂಲಕಾಯತೆ, ದೃಷ್ಟಿ ಸಮಸ್ಯೆಗಳು, ನೆನಪಿನ ಶಕ್ತಿ ಮುಂತಾದ ಕಾಯಿಲೆಗಳಿಂದ ಬಳಲೋದಿಕ್ಕೆ ಕಾರಣವಾಗುತ್ತೆ. ಮಕ್ಕಳು ಪೂರ್ತಿ ದಿನ ಮೊಬೈಲ್ ಅನ್ನ ಹಿಡಿತಾ ಇರ್ತಾರೆ. ಮೊಬೈಲ್ ಚಟವನ್ನ ಬಿಡಿಸೋದಿಕ್ಕೆ ಸಾಕಷ್ಟು ಒದ್ದಾಟವನ್ನ ಕೂಡ ನಡೆಸಬೇಕಾಗುತ್ತೆ. ಇಂದಿನ ಪೋಷಕರು ಎದುರಿಸ್ತಾ ಇರುವ ಸವಾಲುಗಳಲ್ಲಿ ಮಕ್ಕಳು ಮೊಬೈಲ್, ಸ್ಮಾರ್ಟ್ ಫೋನ್ಗೆ ಅಡಿಕ್ಟ್ ಆಗಿರುವುದು ಅತಿ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇತ್ತೀಚಿನ ಸಂಶೋಧನೆ ಪ್ರಕಾರ ರಾಜ್ಯದಲ್ಲಿ 36% ಮಕ್ಕಳು ಸ್ಮಾರ್ಟ್ ಫೋನ್ಗಳಿಗೆ ವ್ಯಸನಿಯಾಗಿದ್ದಾರೆ. ಸ್ಮಾರ್ಟ್ ಫೋನ್ನ ಮಿತಿಮೀರಿ ಬಳಸೋದ್ರಿಂದ ಮಕ್ಕಳು ಮಾನಸಿಕ ಕಾಯಿಲೆಗೆ ಒಳಗಾಗ್ತಾರೆ. ಈ ಡಿಜಿಟಲ್ ವ್ಯಸನಕ್ಕೆ ಕಾರಣವಾದ ಅಂಶಗಳಲ್ಲಿ ಯಾವುದೇ ನಿರ್ದೇಶನ ಅಥವಾ ನಿಯಂತ್ರಣವಿಲ್ಲದೆ ನಡೆಸಲಾದ ಆನ್ಲೈನ್ ತರಗತಿಗಳು ಮತ್ತು ತರಬೇತಿಗಳ ವಿದ್ಯಾರ್ಥಿಗಳು ಸ್ಮಾರ್ಟ್ ಫೋನ್ ಗೀಳನ್ನ ಹೆಚ್ಚಿಸಿಕೊಂಡಿರ್ತಾರೆ. ಆದರೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಆನ್ಲೈನ್ ಶಿಕ್ಷಣವು ನಮ್ಮ ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿ ಬೆಳೆದಿದೆ. ಹೀಗಾಗಿ ಜೀನಿಯಸ್ ಅಪ್ಲಿಕೇಶನ್ ನ ಈಡನ್ ಎಡ್ಜ್ ಜೀನಿಯಸ್ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಡಿಟಾಕ್ಸ್ ಕಾರ್ಯಾಗಾರವನ್ನ ಘೋಷಿಸಿದೆ. ಆನ್ಲೈನ್ ಕಲಿಕೆಯನ್ನು, ಕೋರ್ಸ್ಗಳನ್ನು ತಮ್ಮ ಮಕ್ಕಳಿಗೆ ಒದಗಿಸಲು ಪೋಷಕರನ್ನು ಭಯ ಮತ್ತು ಆತಂಕದಿಂದ ಮುಕ್ತಗೊಳಿಸುವ ತನ್ನ ಕಾರ್ಯತಂತ್ರದ ಭಾಗವಾಗಿ ಈಡನ್ ಎಡ್ಜ್ ಜೀನಿಯಸ್ ಈ ಕಾರ್ಯಾಗಾರವನ್ನು ನಡೆಸ್ತಾ ಇದೆ. ಪೋಷಕರಿಗೆ ಈ ಕಾರ್ಯಾಗಾರದಲ್ಲಿ ಈ ನಿಟ್ಟಿನಲ್ಲಿ ಮಾಹಿತಿ ಮತ್ತೆ ತರಬೇತಿಯನ್ನ ಕೂಡ ಕೊಡಲಾಗುತ್ತೆ. ಒಟ್ಟಿನಲ್ಲಿ ಮಕ್ಕಳು ಜೊತೆಗೆ ಈ ಜನರೇಷನ್ ಮೊಬೈಲ್ಗಳನ್ನ ಹೆಚ್ಚಿಸಿಕೊಂಡು ಮಾನಸಿಕ ಸಂತುಲನ ಕಳೆದುಕೊಳ್ತಾ ಇರೋದು ಶೋಚನೀಯ ಸಂಗತಿಯಾಗಿ ಇದೆ.